ಎಲ್ರಿಗೂ ನಮಸ್ಕಾರ. ಆಶಾ ಹೋಮ್ ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸಂಜೆ ಸ್ನ್ಯಾಕ್ಸ್ ಆದಂತಹ ಬ್ರೆಡ್ ಟೋಸ್ಟ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಬ್ರೆಡ್ ಟೋಸ್ಟ್ನ ಮಾಡೋದಕ್ಕೆ ನಾನು ಒಂದು ಚಿಕ್ಕ ಬಾಣಲೆನ ಮೊದಲು ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಚಮಚ ಆಗೋಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, ನಾನು 1-2 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1/4 ಚಮಚ ಆಗೋಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಇಷ್ಟು ಫ್ರೈ ಆದರೆ ಸಾಕು, ತುಂಬ ಏನು ಫ್ರೈ ಆಗಬೇಕು ಅಂತೇನಿಲ್ಲ. ನೋಡಿ, ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದು 1 ನಿಮಿಷಗಳ ಕಾಲ ಫ್ರೈ ಆಗಬೇಕು. ನೋಡಿ, ಇದು 1 ನಿಮಿಷಗಳ ಕಾಲ ಫ್ರೈ ಆದರೆ ಸಾಕು, ತುಂಬಾ ಫ್ರೈ ಆಗಬೇಕು ಅಂತೇನಿಲ್ಲ. ನೋಡಿ, ಇಷ್ಟು ಫ್ರೈ ಆಗಿದೆ ಈರುಳ್ಳಿ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ನಾನು ಚಿಕ್ಕದೊಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ನೋಡಿ, ಒಂದು ಚಿಕ್ಕ ಕ್ಯಾರೆಟ್ನ ನಾನು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಇವಾಗಲೇ ಸೇರಿಸ್ಕೊತೀನಿ. ಇದು ಕೂಡ 1 ನಿಮಿಷಗಳ ಕಾಲ ಫ್ರೈ ಆದರೆ ಸಾಕು. ನೋಡಿ, ಇದು 1 ನಿಮಿಷಗಳ ಕಾಲ ಫ್ರೈ ಆಗಿದೆ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಉಪ್ಪನ್ನ ಹಾಕೋದ್ರಿಂದ ಟೊಮೊಟೊ ಎಲ್ಲ ಬೇಗ ಫ್ರೈ ಆಗುತ್ತೆ. ಈ ಕ್ಯಾಪ್ಸಿಕಮ್ ಎಲ್ಲ ಇದರಲ್ಲಿ ತುಂಬ ಫ್ರೈ ಆಗಬಾರ್ದು, ಚೆನ್ನಾಗಿರೋದಿಲ್ಲ. ಅದು ಸ್ವಲ್ಪ ತಿನ್ನೋವಾಗ ಕ್ರಿಸ್ಪಿಯಾಗಿದ್ದರೆ ತಿನ್ನೋಕ್ಕೆ ಟೋಸ್ಟಲ್ಲಿ ಚೆನ್ನಾಗಿರುತ್ತೆ. ಇದು ಕೂಡ 1 ನಿಮಿಷಗಳ ಕಾಲ ಫ್ರೈ ಆಗಲಿ. ನೋಡಿ, ಈ ಟೈಮಲ್ಲಿ ನಾನು 1/4 ಚಮಚ ಆಗೋಷ್ಟು ನಾನು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದು ಇನ್ನು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಇಷ್ಟಪಡೋರು ಇದಕ್ಕೆ ಪನ್ನೀರನ್ನು ಕೂಡ ತುರಿದ್ಬಿಟ್ಟು ಸೇರಿಸ್ಕೋಬೋದು ಲಾಸ್ಟಲ್ಲಿ. ಇವಾಗ ಮಕ್ಕಳಿಗೆ ರಜೆ ಇರೋದ್ರಿಂದ ಸಮ್ಮರ್ ಹಾಲಿಡೇಸ್ ಅಲ್ವಾ, ರಜೆ ಇರುತ್ತೆ, ಮಕ್ಕಳು ಮನೇಲೇ ಇರ್ತಾರಲ್ವ, ಸಂಜೆ ಟೈಮು ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರಲ್ಲ, ಆ ಟೈಮಲ್ಲಿ ನಾವು ಇದನ್ನು ಮಾಡಿಕೊಡ್ಬೋದು. ಬೇಕ್ರಿಯಿಂದ ತಂದು ಮಾಡೋದಕ್ಕಿಂತ ಈ ಥರ ಮನೇಲಿ ಮಾಡಿಕೊಟ್ರೆ ನಾವು ಹೇಗೆ ಮಾಡ್ತೀವಿ ಅಂತ ನಮಗೂ ಗೊತ್ತಿರುತ್ತೆ. ಹೊರಗಡೆ ತಂದರೆ ಅವ್ರು ಯಾವ ಥರ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ, ಹಾಗಾಗಿ ಹೆಲ್ತ್ಗೂ ಸರಿ ಇರೋಲ್ಲ ಅದು, ಹಾಗೂ ತಿನ್ನೋಕ್ಕೂ ಇಷ್ಟ ಆಗೋಲ್ಲ. ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೆ ಹೆಲ್ತ್ಗೂ ಒಳ್ಳೆಯದು. ಹಾಗೆಯೇ ನಾವು ಹೇಗೆ ಮಾಡ್ತೀವಿ ನಮಗೆ ಗೊತ್ತಿರೋದ್ರಿಂದ ನಮ್ಗೆ ತಿನ್ನೋಕ್ಕೂ ಖುಷಿಯಾಗುತ್ತೆ. ನೋಡಿ, ಇದಿಷ್ಟು ಫ್ರೈ ಆದರೆ ಸಾಕು. ನೋಡಿ, ಇವಾಗ ಇದಕ್ಕೆ ನಾನು 1/2 ಚಮಚ ಆಗೋಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಮೊದಲು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀವಲ್ವ ಅದಕ್ಕೆ ನಾನು ಸ್ವಲ್ಪನ ಸೇರಿಸ್ಕೊತಾ ಇದ್ದೀನಿ. ಇಷ್ಟಪಡೋರು ಇನ್ನು ಸ್ವಲ್ಪ ಸೇರಿಸ್ಕೋಬೋದು. ಹಾಗೆಯೇ ಇದಕ್ಕೆ 1/2 ಚಮಚ ಆಗೋಷ್ಟು ನಾನು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಇದು ಒಂದು 15-20 ಸೆಕೆಂಡ್ಗಳ ಕಾಲ ಫ್ರೈ ಆಗಲಿ. ಸ್ವಲ್ಪ ಅದು ಘಾಟು, ಅಚ್ಕಾರದ ಪುಡಿ ಹಾಕಿರ್ತೀವಲ್ಲ, ಅದ್ರ ಘಾಟು ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನಾನು ಇದಕ್ಕೆ ಇನ್ನೂ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಮೊದಲು ಸ್ವಲ್ಪ ಹಾಕಿದ್ದೆ ಟೊಮೊಟೊ ಬೇಯೋ ಟೈಮಲ್ಲಿ, ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ, ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಇಷ್ಟಾಗಿದೆ. ಇವಾಗ ನಾನು ಸ್ಟೌವನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಇವಾಗ ಲಾಸ್ಟಲ್ಲಿ ಇದಕ್ಕೆ ನಾನು 1 ಚಮಚ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪನ ಸೇರಿಸೋದ್ರಿಂದ ತಿನ್ನೋವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆ ಇದ್ದರೆ ಬೆಣ್ಣೆನೂ ಕೂಡ ಸೇರಿಸ್ಕೊಳ್ಳಿ.
ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ. ನೋಡಿ ಟೋಸ್ಟ್ನ ರೆಡಿ ಮಾಡೋದಕ್ಕೆ ನಾನು ಆವಾಗಲೇ ನೋಡಿ ಇದು ಮಸಾಲೆನ ರೆಡಿ ಮಾಡಿಕೊಂಡಿದ್ದೆ, ಅದು ತಣ್ಣಗಾಗಿದೆ. ನೋಡಿ ನಾನು ಇದಕ್ಕೆ ಮಾಮೂಲಿ ಮೈದಾ ಬ್ರೆಡ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಇದು ಮೈದಾ ಬ್ರೆಡ್ ಇಷ್ಟಪಡದೇ ಇರೋರು ಗೋಧಿ ಬ್ರೆಡ್ ಬರುತ್ತಲ್ಲ ಅದನ್ನು ಕೂಡ ತೊಗೋಬೋದು. ಇವಾಗ ಇದಕ್ಕೆ ಮಸಾಲೆನೆಲ್ಲ ಹಾಕೊಳ್ಳೋಣ. ನೋಡಿ ಫಸ್ಟು ನಾನು ಇದಕ್ಕೆ ನೋಡಿ ಬ್ರೆಡ್ ಮೇಲೆ ತುಪ್ಪನ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕ್ಕೊಂಡ್ರೆ. ನಾನು ಬೆಣ್ಣೆ ಇರಲಿಲ್ಲ, ಹಾಗಾಗಿ ನಾನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಹಾಕ್ಕೊಳ್ಳಿ. ನೀವು ಜಾಸ್ತಿ ಇಷ್ಟಪಡೋರಾದರೆ ಜಾಸ್ತಿನೂ ಹಾಕ್ಕೊಳ್ಳಿ. ನಾನು ಸ್ವಲ್ಪನ ಹಾಕೋತಾ ಇದ್ದೀನಿ. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು 4 ಪೀಸ್ಗೆ ಬ್ರೆಡ್ಗೆ ತುಪ್ಪನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಈ ಮಸಾಲೆನ ಸ್ಪ್ರೆಡ್ ಮಾಡ್ಕೋಬೇಕು. ಸೈಡಲ್ಲೆಲ್ಲ ನೀಟಾಗಿ ಹಾಕ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಹಚ್ಕೋಬೇಕು. ನೀವು ಏನಾದರೂ ಮನೆಯಲ್ಲಿ ಇದನ್ನ ಒಂದ್ಸಲಿ ಮಾಡಿಕೊಂಡ್ರೆ ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಬೇಕ್ರಿಯಲ್ಲಿ ತೊಗೊಬರ್ತೀವಲ್ಲ ಅದಕ್ಕಿಂತನೂ ಕೂಡ ಚೆನ್ನಾಗಿರುತ್ತೆ ಇದು. ನೋಡಿ ಈ ಥರ ನೀಟಾಗಿ ಹಾಕ್ಕೋಬೇಕು. ಇವಾಗ ಮತ್ತೆ ಇದ್ರ ಮೇಲೆ ತುಪ್ಪ ಹಚ್ಕೊಂಡು ಇಟ್ಕೊಂಡಿದ್ದೀವಲ್ಲ ಈ ಬ್ರೆಡ್ ಪೀಸ್ನ ಇದನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಇನ್ನೊಂದನ್ನು ನಾನು ಅದೇ ಥರ ಹಾಕೋತೀನಿ. ನೋಡಿ ಟೋಸ್ಟ್ನ ಮಾಡೋದಕ್ಕೆ ನಾನು ಇಲ್ಲಿ ಸ್ಯಾಂಡ್ವಿಚ್ ಟೋಸ್ಟರ್ ಬರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ಇದಿಲ್ಲ ಅಂತಂದರೆ ನೀವು ಮಾಮೂಲಿ ತವಾ ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬೋದು. ನೋಡಿ ನಾನು 2 ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇಲ್ಲಿಟ್ಟು ಇವಾಗ ಟೋಸ್ಟ್ ಮಾಡ್ಕೊತೀನಿ. ನೋಡಿ ನಾನು ಇವಾಗ ಇದನ್ನು ಜೋಡಿಸ್ಕೊತಾ ಇದ್ದೀನಿ. ನೀಟಾಗಿ ಇಟ್ಕೋಬೇಕು. ಇಷ್ಟಪಡೋರು ಇದ್ರ ಮೇಲೆ ಚೀಸ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ಇವಾಗ ನಾನು ಇದನ್ನು ಕ್ಲೋಸ್ ಮಾಡ್ಕೋತೀನಿ. ಇಷ್ಟು ಕ್ಲೋಸ್ ಮಾಡಿದ್ರೆ ಸಾಕು. ಇವಾಗ ಸ್ವಿಚ್ಚನ್ನು ಆನ್ ಮಾಡ್ತೀನಿ. ನೋಡಿ ಇವಾಗ ಈ ಲೈಟು ಪವರ್ ಅಂತ ಇದೆಯಲ್ಲ ಈ ಲೈಟು ಆನ್ ಆಗಿದೆ. ನೆಕ್ಸ್ಟ್ ಅದು ರೆಡಿ ಆದ ತಕ್ಷಣ ಇಲ್ಲಿ ರೆಡಿ ಅಂತ ಇದೆಯಲ್ಲ ಅದು ಆನ್ ಆಗುತ್ತೆ. ಆವಾಗ ಆ ಲೈಟು ಆನ್ ಆಗುತ್ತೆ. ಆವಾಗ ನಾವು ಆಫ್ ಮಾಡ್ಕೋಬೇಕು. ನೋಡಿ ಇವಾಗ ಇನ್ನೊಂದು ಆರೆಂಜ್ ಕಲರ್ ಲೈಟ್ ಇದೆಯಲ್ಲ ರೆಡಿ ಅಂತ ಇರೋದು ಆ ಲೈಟು ಆನ್ ಆಗಿದೆ. ಈಗಾದರೆ ಆಗಿದೆ ಅಂತ ಅಷ್ಟೇ. ಇವಾಗ ಆಫ್ ಮಾಡ್ಕೋಬೇಕು. ಸ್ವಿಚ್ ಆಫ್ ಮಾಡಿದ್ರೆ ಆಯಿತು. ನೋಡಿ ಅದ್ರ ಸ್ಮೆಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದು ಆದ ತಕ್ಷಣ ಹೊರಗಡೆ ಸ್ಮೆಲ್ಲು ಬರ್ತಾ ಇರುತ್ತೆ ಅಷ್ಟೇ. ಇವಾಗ ಆಫ್ ಮಾಡಿಬಿಟ್ಟು ಎತ್ಕೊಳ್ಳೋಣ. ನೋಡಿ ಇವಾಗ ಇದು ರೆಡಿಯಾಗಿದೆ. ಇದನ್ನು ಎತ್ಕೊತಾ ಇದ್ದೀನಿ. ನೋಡಿ ರೆಡಿಯಾಗಿದೆ ಇವಾಗ ಇದು. ನೋಡಿ ಇವಾಗ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ರೋಸ್ಟಾಗಿ ಬೆಂದಿದೆ ನೋಡಿ. ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ನೀವೇನಾದರೂ ಮಕ್ಕಳಿಗೆ ಒಂದು ಸಲ ಈ ಥರ ಏನೋ ಮನೆಯದು ಮಾಡಿಕೊಟ್ರೆ ಅವರು ಬೇಕ್ರಿದ್ದು ಹೊರಗಡೆದು ಇಷ್ಟಪಡೋದೇ ಇಲ್ಲ, ಮನೇಲೇ ಇಷ್ಟಪಟ್ಟು ತಿಂತಾರೆ. ನೀವು ಈ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.